ಸೊಸೆ 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 ದತ್ತಪ್ಪ, ನೀವ್ಯಾಕೆ ಇವನಿಗೆ ದುಡ್ಡು ಕೊಡಕ್ ಹೋಗಿದ್ರೆ? ಇದು ನಾನು ನೆನ್ನೆ ಕೋಆಪರೇಟಿವ್ ಬ್ಯಾಂಕಿಂದ ಡ್ರಾ ಮಾಡಿದ ದುಡ್ಡು ನಾನು ಬೀರುಳಿತ್ತಲ್ಲ. ಅಂದ್ರೆ ಈ ದುಡ್ಡನ್ನ ನಮ್ಮನೇಲಿ ಇವನ್ ಕದ್ನ? ಅಯ್ಯೋಯ್ಯೋ, ನಾನ್ ಕದಿಲಿಲ್ಲ ತಾಯಿ, ಬಾಲು ಸೊರೆ ತಂದು ಕೊಟ್ರು. ಹಾಗಾದ್ರೆ ಅವ್ರ ಕದ್ಲು ಅಂತ ಹೇಳ್ತಿದ್ಯಾ? ಒಂದ್ ನಿಮಿಷ ಇರೋ. ಈ ಮನೇಲಿ ಏನ್ ನಡೀತಾ ಇದೆ? ಅದು ಅಕ್ಕ, ನನ್ನ ತಪ್ಪನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಈ ದುಡ್ಡನ್ನ ಕೇಳ್ಬಿಟ್ಟೆ ತಗೊಂಡು ಹೋಗೋಣ ಅಂತಿದ್ದೆ. ಆದ್ರೆ ನೆನ್ನೆ ಮನೇಲಿ ಯಾರ ಮನಸ್ಥಿತಿನೂ ಚೆನ್ನಾಗಿರ್ಲಿಲ್ವಲ್ಲ, ಅದಕ್ಕೆ ಹಾಗೆ ತಗೊಂಡು ಹೋದೆ. ಇವತ್ತಿನ್ನೇನ್ ಬಂದು ನಾನು ಹೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಇವನನ್ನ ಪೊಲೀಸರು ಕರ್ಕೊಂಡು ಬಂದ್ಬಿಟ್ರು. ಅದೆಲ್ಲ ಸರಿ, ಆದ್ರೆ ನೀವ್ ಯಾಕೆ ದುಡ್ಡನ್ನ ಅವನು ಕೊಡ್ಬೇಕು? ಕಷ್ಟ ಕಷ್ಟ ಅಂದ ಅಕ್ಕ. ಅಯ್ಯೋ ಇಲ್ಲಪ್ಪ, ಕಷ್ಟ ಅಂತ ಏನು ಕೇಳಲಿಲ್ಲ. ಹಾಗೂ ದಾರಿ ಸಿಕ್ತಲ್ಲ ಅಂತ ಬ್ಲಾಕ್ ಮೇಲ್ ಮಾಡಿದೆ ಅಷ್ಟೇ. ಏಯ್, ಇವ್ರನ್ನ ಯಾವ ವಿಷಯ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯೋ? ಬಡವ ಬಡವ ಅನ್ನೋ ವಿಷಯಕ್ಕೆ ಸ್ವಾಮಿ. ಹಾಗೂ ಅವ್ರದ್ದೊಂದು ಸೀಕ್ರೆಟ್ ನನಗೆ ಗೊತ್ತಿತ್ತಲ್ಲ, ಅದನ್ನ. ಬಾಯಿ ಮುಚ್ಚಯ್ಯ, ಬಾಯಿ. ಅದೆಲ್ಲ ಮುಗಿದು ಹೋಗ್ಕತೆ. ಈಗ ಯಾಕೋ ಅದ್ರ ಬಗ್ಗೆ ಮಾತು? ಈ ಮನೆಯಿಂದ ಹೋದ್ ದುಡ್ಡು ವಾಪಸ್ ಬಂತು ಅಂದ್ಮೇಲೆ ಅದೆಲ್ಲ ಮುಗಿದು ಹೋಯ್ತು ಅಂದ್ಮೇಲೆ ಅರ್ಥ. ಸರ್, ಏನ್ ನೋಡ್ಕೊಂಡಿದ್ದೀವಿ? ಕರ್ಕೊಂಡೋಗಿ. ಕರ್ಸಿರೋದು ಬಿಟ್ಟು ಕಳ್ಸಕ್ಕಲ್ಲ, ಇರೋ ಗುಟ್ಟನ್ನ ಬಯಲ್ ಮಾಡಕ್ಕೆ. ಮುಖ್ಯವಾದ ವಿಷಯನ ಹೇಳ್ದೆ ಇವನನ್ನ ಇಲ್ಲಿಂದ ಕಳಿಸೋದ್ರಿಂದ ಇರೋ ಸಮಸ್ಯೆಗೆ ಉತ್ತರ ಎಲ್ಲಿಂದ ಸಿಗೋಕ್ ಸಾಧ್ಯ? ಒಂದ್ ನಿಮಿಷ, ಈ ವಿಷಯದಲ್ಲಿ ಮನೆಯವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಕೀರ್ತಿನು ಈ ಮನೆ ಒಳ್ಳೆ ಅತ್ಗೆ. ಹಾಗಂತ ಎಲ್ಲಾ ವಿಷಯದಲ್ಲೂ ತಲೆ ಹಾಕೊಂಡು ಬರೋದು ಬೇಕಾಗಿಲ್ಲ ಅಂತ ಹೇಳ್ತಿರೋದು. ಈ ವಿಷಯದಲ್ಲಿ ಮಾತಾಡೋದಕ್ಕೆ ಸಂಪೂರ್ಣ ಅಧಿಕಾರ ಇವ್ರಿಗಿದೆ. ಯಾಕೆಂದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಇವರೇ, ಇವ್ರು ಎಲ್ಲಿದ್ದಾನೆ ತೋರಿಸಿದ್ದು ಇವರೇ. ಹಾಗಾದ್ರೆ ನನ್ ಗಂಡನ್ ಮರ್ಯಾದೆ ಕಳಿಬೇಕು ಅಂತಾನೆ ಪೊಲೀಸ್ನವ್ರನ್ನ ಕರ್ಕೊಂಡ್ ಬಂದ್ಯಾ ಕೀರ್ತಿ? ಇಲ್ಲ, ನಿಮ್ ಮಗಳ ಜೀವನದಲ್ಲಿ ಕಾಣೆಯಾಗಿರೋ ಬೆಳಕು ಮತ್ತೆ ವಾಪಸ್ ಬರೋ ಹಾಗಾಗ್ಲಿ ಅಂತ ಕಂಪ್ಲೇಂಟ್ ಕೊಟ್ಟೆ. ಏನಾಯ್ತು ಅನ್ನೋದನ್ನ ಬಿಡಿಸಿ ಹೇಳು. ಈಗ ಹೋಗ್ದಾಗ ಮಾತಾಡಿದ್ರೆ ಯಾರಿಗ ಅರ್ಥ ಆಗ್ಬೇಕು? ನಾನು ವಸುದ ವಾಕಿಂಗ್ ಹೋಗಿದ್ದೆ, ಆಗ ಅಲ್ಲಿ ಈ ವ್ಯಕ್ತಿ ಕಾಣಿಸ್ಕೊಂಡ. ವಸುದ ನೋಡ್ತಿದ್ದ ಹಾಗೆ ಹೆದರ್ಕೊಂಡು ಓಡ್ ಹೋದ. ಆಮೇಲೆ ವಸುದ ಹೇಳಿದ್ಲು, ಚೇತನ್ ಸಾವಿನ ಸುದ್ದಿನ ಇವನೇ ಕೊಟ್ಟಿದ್ದು ಅಂತ. ಇಷ್ಟಕ್ಕೂ ಸಾವಿನ ಸುದ್ದಿ ಕೊಟ್ಟವನು ಇವಳನ್ನ ನೋಡ್ತಿದ್ದ ಹಾಗೆ ಯಾಕೆ ಹೆದರ್ಕೊಂಡು ಹೋಗ್ಬೇಕು ಅನ್ನೋ ಅನುಮಾನ ನನಗ್ ಶುರು ಆಯ್ತು. ಆಮೇಲೆ ನಿನ್ನೆ ಮಾವನ್ ದುಡ್ಡನ್ನ ಇವ್ರು ಕದಿಯೋದನ್ನ ನೋಡ್ದೆ. ಇಷ್ಟಕ್ಕೂ ಇವ್ರಿಗಂಥ ಗುಣ ಏನಿಲ್ಲ. ಹಾಗಿರ್ಬೇಕಾದ್ರೆ ಇವ್ರು ಯಾಕಿಂತ ಕೆಲಸ ಮಾಡ್ತಿದ್ದಾರೆ ಅಂತ ಅನುಮಾನ ಬಂತು. ಇವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಮಧ್ಯದಲ್ಲಿ ತುಂಬಾನೇ ಫೋನ್ ಕಾಲ್ ಬರ್ತಿತ್ತು. ಎಲ್ಲದಕ್ಕೂ ಇವರು ತುಂಬಾನೇ ಹೆದರ್ಕೊಂಡು ಉತ್ತರ ಕೊಡ್ತಿದ್ರು. ಇಲ್ಲಿ ಏನೋ ಆಗಿದೆ ಅನ್ನೋ ಅನುಮಾನ ನನಗ್ ಶುರು ಆಯ್ತು. ಆಗ ಅಲ್ಲಿ ಮತ್ತೆ ನಾನು ಈ ವ್ಯಕ್ತಿನ ನೋಡಿದೆ. ತಕ್ಷಣ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ನವ್ರು ಬಂದು ಇರೋ ವಿಷಯನ ಬಾಯ್ ಬಿಡ್ಸಿದ್ರು. ಆಮೇಲೆ ವಿಷಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ, ಅದೇ ಒಳ್ಳೇದು ಅಂತ ಅನ್ನಿಸ್ತು. ಅದಕ್ಕೆ ಇವ್ರನ್ನ ಇಲ್ಲಿಗೆ ಬರಕ್ ಹೇಳ್ದೆ. ವಿವೇಕ್ ಅವರು ನಮ್ಮ ಮಾವ ಅಂತ ಪೊಲೀಸ್ನವ್ರಿಗೆ ಹೇಳ್ದೆ. ಅದ್ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ನವರು ರಾತ್ರೋರಾತ್ರಿ ಎಲ್ಲ ವಿಷಯನ ಪತ್ತೆ ಮಾಡಿದ್ದಾರೆ. ಪತ್ತೆ ಮಾಡಕ್ಕೆ ಏನಿದೆ? ಅಷ್ಟಕ್ಕೂ ಈ ಮನೇಲಿ ಆಗ್ಬಾರದು ಏನಾಗಿದೆ? ವಸುದನ್ ಗಂಡ ಚೇತನ್ ಸತ್ತಿಲ್ಲ, ಬದುಕಿದ್ದಾರೆ.
ಗಂಡ ಬದುಕಿದ್ದಾರೆ ವಸುಧಾ. ಅಯ್ಯೋ ರಾಮ, ಮೇಜರ್ ಸೆಂಟಿಮೆಂಟ್ ಪಾಯಿಂಟ್ ಕ್ಯಾಚ್ ಹಾಕೊಂಡ್ಬಿಟ್ಲಲ್ಲ. ಸತ್ಯ ಬಗಳು ನಿನ್ನ ಅದಕ್ಕೆ ತಾನೇ ಕರ್ಕೊಂಬಂದಿದ್ದು. ಹೇಳ್ತೀನಿ ಸರ್, ಹೇಳ್ತೀನಿ. ಹೌದಮ್ಮ, ಬದುಕಿದ್ದಾನೆ. ನೀನು ಅವನಿಗೆ ಸಿಗಲ್ಲ ಅಂತ ಅವನು ಸಾಯ್ತೀನಿ ಅಂತ ಲೆಟರ್ ಬರೆದಿಟ್ಟು ಸಾಯೋ ಪ್ರಯತ್ನ ಮಾಡ್ತಿದ್ದ. ಆಗ ನಾನು ಅಲ್ಲಿಗೆ ಬಂದು ಸಾಯೋದ್ರಿಂದ ಏನು ಸಾಧಿಸೋಕ್ಕಾಗಲ್ಲ ಅಂತ ಹೇಳಿ, ಹಾ ಒಂದು ಕೆಲಸ ಮಾಡು, ನೀನು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಸುಖವಾಗಿರು ಅಂತ ಹೇಳಿದೆ. ಚೇತನ್ನು ನನ್ನ ಮಾತು ಕೇಳಿ ಊರು ಬಿಟ್ಟು ಹೋದ. ನಾನು ಬಾಲಣ್ಣಕ್ಕೆ ಬಂದು ಅದನ್ನ ಹೇಳಿದೆ. ಆಗ ಬಾಲಣ್ಣ, ನಾನು ನಿನಗೆ ದುಡ್ಡು ಕೊಡ್ತೀನಿ, ಚೇತನ್ ಸತ್ತೋದ ಅನ್ನೋ ವಿಷಯನ ನಮ್ಮ ಮನೆಗೆ ಬಂದು ಹೇಳು ಅಂತ ಅಂದ್ರು. ನಾನು ಅವ್ರ ಮಾತು ಕೇಳಿ ಹೇಳಿದೆ. ಆದ್ರೆ ಚೇತನ್ನು ಇದೇ ಊರಲ್ಲಿ ಕಾಣಿಸ್ಕೊಂಡ. ನನಗೆ ಭಯ ಶುರುವಾಯ್ತು. ಅವನಿಗೂ ನಿಮಗೂ ನಾನು ಹೇಳಿರೋ ಸುಳ್ಳು ನಿಮಗೆ ಗೊತ್ತಾಗಕ್ಕೂ ಮುಂಚೆ ನಿಮ್ಮ ಹತ್ರ ಎಷ್ಟು ಹಣ ಬಾಚ್ಕೊಳ್ಳೋಕೆ ಸಾಧ್ಯನೋ ಅಷ್ಟನ್ನು ಬಾಚ್ಕೊಂಡು ನಾನು ಎಸ್ಕೇಪ್ ಆಗೋಣ ಅಂತ ಪ್ಲಾನ್ ಮಾಡಿದ್ದೆ. ಆದ್ರೆ ಇದಕ್ಕಿದ್ದ ಹಾಗೆ ಇವ್ರ ಕೈಗೆ ಸಿಕ್ಕಾಕೊಂಡು ಬಿಟ್ಟೆ. ಮಾನ ಮರ್ಯಾದೆ ಅನ್ನೋದೇ ಇಲ್ವಾ ನಿಮ್ಗೆ? ಹೆತ್ತು ಮಗಳ ಗಂಡನೇ ಸತ್ತ ಅಂತ ಹೇಳೋದಕ್ಕೆ ಹೇಗ್ರಿ ಮನ್ಸು ಬಂತು ನಿಮ್ಗೆ? ಹೆತ್ತವರು ಮಗಳ ಹಣೆಗೆ ಕುಂಕುಮ ಇಡ್ತಾರೆ. ಅವಳ ಕುಂಕುಮನ ಅಳಿಸೋ ಪ್ರಯತ್ನ ಯಾರು ಮಾಡಲ್ಲ. ತಪ್ಪು ಮಾಡ್ಬಿಟ್ರಿ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ ಬಾಲಣ್ಣ. ವಸುಧಾ ಹೊಟ್ಟೆಲಿರೋ ಕಂದರಿಗೆ ಜನ್ಮ ಕೊಡೋನಿದ್ದಾಗ ಅವನ್ನ ಕರ್ಕೊಂಡು ಬಂದು ಇವಳು ಬಾಳಿನ ಸರಿ ಮಾಡಬೇಕಾಗಿರೋದು ಕರ್ತವ್ಯ ಆಗುತ್ತೆ ಹೊರತು ಇವನೇ ಸತ್ತ ಅಂತ ಹೇಳೋದಲ್ಲ ಬಾಬಾ. ಸರ್, ಇವನೇನ್ ಸರ್ ಮಾಡಿದ್ರು ಇವಾಗ? ಅವನನ್ನು ಬಿಟ್ಬಿಡಿ. ಅವನು ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ತಾನೆ ಚೇತನ್ ಬದುಕಿದ್ದಾನೆ ಅನ್ನೋದು ಗೊತ್ತಾಗಿತ್ತು. ಅವನು ಮಾಡಿದ ಕೆಟ್ಟದ್ರಿಂದ ಒಳ್ಳೇದಾಗಿದ್ದು ನಮಗೆ. ಎಲ್ಲಾದ್ರೂ ಹೋಗಿ ಬದುಕೊಳ್ಳಿ. ಆಮೇಲೆ ಕೀರ್ತಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ವಾಪಸ್ ತಗೊಳ್ತಾರೆ. ಬರ ಸರ್, ಕೀರ್ತಿ ಅಕ್ಕ, ಹಾಗಾದ್ರೆ ಚೇತನ್ ಎಲ್ಲಿದ್ದಾನೆ? ಬರ್ತಾರೆ ವಸುಧಾ, ಅವ್ರಿಗೆಲ್ಲ ವಿಷಯ ಗೊತ್ತಾಗಿದೆ. ಇನ್ನು 5 ನಿಮಿಷದಲ್ಲಿ ನಿನ್ ಗಂಡ ಇಲ್ಲಿರ್ತಾರೆ. ಹೇಳಪ್ಪ, ಇದೇನಿದು? ನಿನ್ನ ಮಗನ್ ನೆನೆಸ್ಕೊಂಡು ಇವತ್ತು ಫೋನ್ ಮಾಡ್ಬಿಟ್ಟಿದ್ಯಾ? ರಾಘವ, ಎಲ್ಲಿದ್ಯಾ? ಆಫೀಸ್ ಬಿಟ್ಟೆ, ಈಗ ಮನೆ ಕಡೆ ಹೊರಟಿದ್ದೀನಿ. ಹಾಗಾದ್ರೆ ನಿನಗೊಂದು ಅಡ್ರೆಸ್ನ SMS ಮಾಡ್ತೀನಿ. ಆ ಅಡ್ರೆಸ್ಗೆ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡು. ನಾನಾ? ಯಾರ ಹತ್ರ ಮಾತಾಡಬೇಕು, ಏನ್ ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು? ವಿಷಯ ತುಂಬಾ ಸಿಂಪಲ್. ನನ್ನ ಪರಿಚಯದವ್ರ ಮಗ ಅವನ ಹೆಂಡತಿ ಹತ್ರ ತುಂಬಾ ಜಗಳ ಮಾಡ್ಕೊಂಡಿದ್ದಾನಂತೆ. ಅವನು ಹೋಗಿ ಬುದ್ಧಿ ಹೇಳ್ಬಾ. ಅಲ್ಲಪ್ಪ, ಬುದ್ಧಿವಾದ ನಾನ್ ಹೇಳ್ಬೇಕಾ? ಪ್ಲೀಸ್ ಅಪ್ಪ, ನನ್ಗಿಂತ ಕೆಲ್ಸಗಳನ್ನ ಹೇಳ್ಬಿಡಿ. ಯಾಕೆ? ನೋಡು, ದೊಡ್ಡವರು ದೊಡ್ಡವ್ರಿಗೆ ಹೇಳಬೇಕು, ಚಿಕ್ಕವರು ಚಿಕ್ಕವ್ರಿಗೆ ಹೇಳಬೇಕು. ಆಗ್ಲೇ ಅವ್ರ ವೇವ್ ಲೆಂತ್ ಅಡ್ಜಸ್ಟ್ ಆಗೋದು. ನೀನ್ ಹೋಗಿ ಅವನು ಬುದ್ಧಿವಾದ ಹೇಳಿದ್ರೆ ಅವನ ಸಂಸಾರ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಹೋಗ್ಬಾ. ಅದೆಲ್ಲ ಸರಿಪ್ಪ, ಆದ್ರೆ ಈ ಕೆಲಸನ ನೀನ್ ಯಾಕೆ ಮಾಡ್ತಿಲ್ಲ? ಮನೆಯಲ್ಲಿ ಮುಖ್ಯವಾದ ಚರ್ಚೆ ನಡೀತಾ ಇದೆ.
ನೀನು ಅಲ್ಲಿ ಹೋಗ್ಬಾ, ನಿನಗೆ ಗೊತ್ತಾಗುತ್ತೆ ಏನು ಅಂತ. ಸರಿ. ಇದಕ್ಕಿದ್ದ ಹಾಗೆ ಅಪ್ಪನ್ಗೆ ಏನಾಯ್ತು? ಇನ್ನೊಬ್ರು ಫ್ಯಾಮಿಲಿನ ಹ್ಯಾಂಡಲ್ ಮಾಡೋ ಕೆಲಸನ ನನಗೆ ಯಾಕೆ ಕೊಡ್ತಿದ್ದಾರೆ? ಆಗಿರೋದಕ್ಕೆ ಸಂತೋಷ ಪಡಬೇಕು, ಸಂಕಟ ಪಡಬೇಕು ಗೊತ್ತಾಗ್ತಾ ಇಲ್ಲ. ಆದರೆ ಸದ್ಯಕ್ಕೆ ನಮಗಾಗಿರೋದೆಲ್ಲ ಒಳ್ಳೇದು ಅಂತ ತಗೊಳ್ಳೋಣ. ಹಾಗಂತ ಕೆಟ್ಟದ್ದನ್ನ ಕ್ಷಮಿಸ್ಬಿಟ್ಟು ಸುಮ್ಮನೆ ಇದ್ಬಿಡ್ಬೇಕಾ? ಲೇ ವೈ, ನೀನ್ ನನ್ನ ಹೆಂಡತಿ ಕಡೆ, ನನಗ್ ಶಿಕ್ಷೆ ಆದ್ರೆ ನಿನ್ಗೆ ಸಂತೋಷನಾ? ಅದನ್ನ ಆಮೇಲೆ ಯೋಚನೆ ಮಾಡೋಣ. ಕೀರ್ತಿ, ಎಲ್ಲಮ್ಮ ಚೇತನ್ ಬರ್ಲಿಲ್ಲ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತು ಮಾವ, ಇನ್ನೂ ಬಂದಿಲ್ವಲ್ಲ. ಬಂದಾಯ್ತು. ನೀನ್ ಬದಲಾಗಿದ್ದನ್ನ ನಾನು ಒಪ್ಕೋಬೇಕಿತ್ತು, ಒಪ್ಕೊಳ್ದೆ ಅದೇ ಮರ್ಯಾದೆಯಿಂದ ನೋಡಿದಕ್ಕೆ ಹೀಗೆಲ್ಲ ಆಗೋಯ್ತು. ಸಾರಿ ಚೇತನ್. ಅಲ್ಲಪ್ಪ, ವಸುಧಾ ಹೊಟ್ಟೆಯಲ್ಲಿ ನಿನ್ ಮಗು ಬೆಳೀತಿದೆ ಅನ್ನೋದು ನಿನಗೆ ಗೊತ್ತಿತ್ತು ತಾನೆ? ನೀನ್ ಬಂದು ನಮ್ಗೆಲ್ಲ ಅದನ್ನ ಹೇಳ್ಬೇಕಿತ್ತು ತಾನೆ? ನಿಮ್ ಪಾಡ್ಗೆ ನೀವೇ ಎಲ್ಲಾ ತೀರ್ಮಾನಗಳು ತಗೊಂಡ್ಬಿಟ್ರೆ ಹೇಗಪ್ಪ? ನಾನು ಎಷ್ಟೋ ಸತಿ ಹೇಳಕ್ ಟ್ರೈ ಮಾಡಿದೆ. ವಸುಧಾ ತಾನ್ ಬಸ್ರಿ ಅನ್ನೋ ವಿಚಾರ ನಿಮ್ಗೆಲ್ಲ ಹೇಳಿರ್ಬೋದು ಅಂತ ಅನ್ಕೊಂಡಿದ್ದೆ. ನಿಮ್ಗೆ ಆ ವಿಚಾರ ಗೊತ್ತಿದ್ದು ನೀವು ಯಾರು ನಾನು ನಂಬಲಿಲ್ಲ, ನಾನು ಕ್ಷಮಿಸಲಿಲ್ಲ ಅಂತ ನಂಗೆ ತುಂಬಾ ಬೇಜಾರಾಯ್ತು. ಅಟ್ಲೀಸ್ಟ್ ವಸುಧಾರು ನನ್ನ ನಂಬಿದಿದ್ರೆ ಅವಳನ್ನ ಕರ್ಕೊಂಡು ಹೋಗಿ ಎಲ್ಲಾದ್ರೂ ಸಂಸಾರ ಮಾಡ್ತಿದ್ದೆ. ಆದ್ರೆ ಅವಳು ನನ್ನ ನಂಬಲಿಲ್ಲ. ನನ್ನನ್ನು ನಂಬಿದ್ದು ಒಬ್ಬರೇ, ಕೀರ್ತಿಯು. ಎಷ್ಟು ಮೈಲೇಜ್ ಸಿಗ್ಬೇಕೋ ಅಷ್ಟು ಮೈಲೇಜ್ ಸಿಗ್ತಾ ಇದೆಯಲ್ಲಪ್ಪ. ಬೇರೆ ಮಾತಾಡಿ ಇವಳನ್ನ ಮಟ್ಟ ಹಾಕೋಣ ಅನ್ಕೊಂಡ್ರೆ ನಮ್ಮಪ್ಪನ ಏನ್ ಮಾಡ್ತಾಳೋ ಅನ್ನೋ ಭಯ ಕಾಡುತ್ತೆ. ಒಟ್ನಲ್ಲಿ ಈಗ ನಾನು ತೆಪ್ಪಿರೋದ್ ಬಿಟ್ಟು ಬೇರೆ ದಾರಿನೇ ಇಲ್ಲ. ವಿಧಿ ಎಡಗಾಲಲ್ಲಿ ಒದಿಯೋದು ಅಂದ್ರೆ ಇದೇನಾ ದೇವ್ರೆ? ಇನ್ನು ನಾನು ಈ ಮನೆಯಲ್ಲಿ ತಲೆ ಎತ್ಕೊಂಡು ಬದುಕೋದಾದ್ರೂ ಹೇಗಪ್ಪ? ಗಾಯತ್ರಿ, ನೀನಾದ್ರೂ ಏನಾದ್ರೂ ದಾರಿ ತೋರಿಸ್ಬಾರ್ದಾ? ಇನ್ಯಾವತ್ತೂ ನಾನು ವಸುಧಾಗ ತೊಂದರೆ ಕೊಡಬಾರ್ದು ಅಂತ ದೂರ ಹೋಗಿದ್ದೆ. ಇನ್ಯಾವತ್ತೂ ಇವಳಿಗೆ ಮುಖ ತೋರಿಸಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಆದ್ರೆ ನಾನು ಸತ್ತೋದೆ ಅಂತ ಸುಳ್ಳು ಹೇಳಿಸಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಅದನ್ನ ನನಗೆ ತಿಳಿಸಿದವರು ಕೀರ್ತಿಯವರು. ವಸುಧಾ ಜೊತೆ ಸಂಸಾರ ಮಾಡೋ ಅವಕಾಶ ಕೊಡಿ. ಇವಳನ್ನ ರಾಣಿಯಾಗಿ ನೋಡ್ಕೊತೀನಿ ಅಂತ ನಾನು ಹೇಳಲ್ಲ. ಆದ್ರೆ ನನ್ನ ಕೈಲಾದ ಮಟ್ಟಿಗೆ ಇವಳನ್ನ ಸುಖವಾಗಿ ನೋಡ್ಕೋತೀನಿ. ಹೊಟ್ಟೆಗೆ ಬಟ್ಟೆಗಂತೂ ಮೋಸ ಮಾಡಲ್ಲ. ಆದ್ರೆ ಒಂದಂತೂ ಸತ್ಯ, ಜಗತ್ತಲ್ಲಿ ವಸುಧಾಗಿ ಯಾರು ಕೊಡ್ದಿರೋಷ್ಟು ಪ್ರೀತಿನ ನಾನು ಕೊಡ್ತೀನಿ. ದಯವಿಟ್ಟು ಅವಳನ್ನ ನನ್ನ ಜೊತೆ ಕಳಿಸ್ಕೊಡಿ ಪ್ಲೀಸ್. ಅಷ್ಟೇ ಪ್ರೀತಿ ನನ್ನ ಕಡೆಯಿಂದನೂ ಸಿಗುತ್ತೆ ಚೇತನ್. ಪ್ರತಿ ಸಲ ನಿನ್ ಮೇಲೆ ನಂಬಿಕೆ ಹುಟ್ಟದಾಗ್ಲೂ ಅದರಿಂದ ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ನಂಬಿಕೆನ ಮುರಿತಾ ಬಂದೆ. ನನ್ನ ನಾಳೆಗಳನ್ನ ಮರಿತಾ ಬಂದೆ. ಆದ್ರೆ ಇನ್ಮುಂದೆ ಹಾಗೆ ಮಾಡಲ್ಲ.
ನಮ್ಮ ನಾಳೆಗಳಲ್ಲಿ ನಮ್ಮ ಮಗು ಇರತ್ತೆ. ಅದಕ್ಕೆ ನಮ್ಮ ಪ್ರೀತಿ ಕೊಡ್ಬೇಕಾಗಿದೆ. ಅದಕ್ಕೂ ಮುಂಚೆ ನಮ್ಮ ಪ್ರೀತಿಗೆ ಮತ್ತೆ ಜೀವ ಕೊಡ್ಬೇಕಾಗಿದೆ. ಬಾ ಚೇತನ್, ನಾನು ನಿನ್ ಜೊತೆ ಬರೋದಕ್ಕೆ ತಯಾರಾಗಿದ್ದೀನಿ. ಬಾ ಹೊರಡೋಣ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಕಡೆಯಿಂದ ತಪ್ಪಾಗಲ್ಲ. ಒಂದು ಹೆಣ್ಣಿಗೆ ಗಂಡಿನ ಅವಶ್ಯಕತೆ ಎಷ್ಟು ಅನ್ನೋದು ನಂಗೆ ಅರ್ಥ ಆಗಿದೆ. ನಡಿ ಚೇತನ್, ಹೊರಡೋಣ. ಅತ್ತೆ, ನಾನು ಹೇಳ್ತಿರೋದು ಸತ್ಯ. ನೀನ್ ಎಲ್ಲಿರ್ತೀಯ ಅನ್ನೋದು ನಮಗ್ ಮುಖ್ಯ ಅಲ್ಲ, ಹೇಗಿರ್ತೀಯ ಅನ್ನೋದೇ ನಮಗ್ ಮುಖ್ಯ. ನಿನ್ ಪಾಲಿಗೆ ದೇವರು ಕಷ್ಟ ದಿನಗಳನ್ನೆಲ್ಲ ದೂರ ಮಾಡಿ ಒಳ್ಳೇದ್ ಮಾಡ್ತಿದ್ದಾನೆ. ಚೆನ್ನಾಗಿರ್ತೀಯ ಮಗಳೇ. ಎಲ್ಲೇ ಇದ್ರು ನಮ್ಮೆಲ್ಲರ ಆಶೀರ್ವಾದ ನಿಮ್ಗಿರುತ್ತೆ. ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಕಡೆಯಿಂದನೂ ತಪ್ಪುಗಳಾಗ್ಬಿಟ್ಟಿದೆ ಅಮ್ಮ. ಅದನ್ನೆಲ್ಲ ಮರೆತು ಆರಾಮಾಗಿ ಗಂಡನ ಜೊತೆ ಹೋಗ್ಬಿಟ್ಟ. ಅಣ್ಣ, ನೀನು ಚೇತನ್ನ ಎಷ್ಟು ನಂಬಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ನಾನಂತೂ ಸಂಪೂರ್ಣವಾಗಿ ನಂಬಿದ್ದೀನಿ. ಯಾಕೆ ಅಂದ್ರೆ ನನ್ನ ಸೊಸೆ ಅವನ್ನ ನಂಬಿದಾಳೆ. ಅದಕ್ಕೆ ಸರಿ, ಹಾಗಾದ್ರೆ ನಾನು ಬ್ಯಾಗ್ ತಗೊಂಡ್ ಬರ್ತೀನಿ. ನಿಂತ್ಕೋ ವಸುದ. ಗಂಡ ಬಂದ ಅಂದ ತಕ್ಷಣ ಹೊರಟು ಬಿಡದ? ನಿನ್ ಪಾಲಿಗೆ ಅವ್ರ ಗಂಡ ಇರ್ಬೋದು, ಆದ್ರೆ ಈ ಮನೆ ಪಾಲಿಗೆ ಅವರು ಅಳ್ಳಿ ಅಂದ್ರು. ನನಗ್ ತಿಳಿದಿರೋ ಪ್ರಕಾರ ಈ ಒಗ್ಗಟ್ಟು ಕುಟುಂಬದಲ್ಲಿ ಮನೆಗ್ ಬಂದಿರೋ ಅಳಿಯಂದ್ರಿಗೆ ಸತ್ಕಾರ ಮಾಡದೆ ಕಳ್ಸೋದು ಸಂಪ್ರದಾಯ ಅಲ್ಲ ಅನ್ಕೋತೀನಿ. ಆದ್ರೆ ಏನ್ ಮಾಡ್ತೀಯ ಹೇಳು? ನನ್ ಗಂಡ ಅಳಿಯ ದೇವರಾಗಿ ಇದೇ ನನ್ನ ದೇವಸ್ಥಾನ ಅಂತ ಬಂದು ಕೂತ್ಬಿಟ್ರಲ್ಲ. ಇವರೊಬ್ರು ಸರಿಯಾಗಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಆಗ್ತಿತ್ತ ಹೇಳು? ಎಲ್ಲ ಬೈಗಳಕ್ಕೂ ನಾನು ಉದಾಹರಣೆ ಆಗ್ತೀನಲ್ಲಪ್ಪ. ಛೇ, ಒಂದೆರಡು ದಿನ ಮನೇಲಿ ಇಟ್ಕೊಂಡು ಸತ್ಕಾರ ಮಾಡಿ ನಿಮ್ಮ ಅಳಿಯ ಮಗಳ ಜೊತೆ ಸಂತೋಷವಾಗಿದ್ದು ಆಮೇಲೆ ಅವ್ರನ್ನ ಕಳಿಸ್ಕೊಟ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸರಿಯಾಗಿ ಹೇಳಿದ್ರಿ. ಮಾಡ್ಬೇಕಾಗಿರೋದು ಅದೇ ಅಲ್ವಾ? ಹಾಗೆ ಮಾಡೋಣ. ಮಾರುತಿ, ನೀನ್ ಸ್ವಲ್ಪ ತೆಪ್ಪಗಿರ್ತೀಯ. ನೀನೇ ನಿಮ್ಮ ಮನೆ ಹಿರಿತಲೇನಾ? ಅಣ್ಣ ಇದ್ದಾನೆ ತಾನೆ, ಅವನ್ ಹೇಳ್ತಾನೆ ಏನ್ ಮಾಡ್ಬೇಕು ಅಂತ. ಹೇಳೋದೇನ್ ಬಂತು? ಚೇತನ್ ನಮ್ಮಲ್ಲೇ ಇದ್ದು ಒಂದ್ 4-5 ದಿವಸ ನಮ್ಮ ಆತಿಥ್ಯ ಸ್ವೀಕರಿಸ್ಕೊಂಡು ಹೋಗ್ಲಿ. ಏನಂತೆ ಅನ್ಪೂರ್ಣ? ಮಾವ ಇದ್ದಿದ್ರು ಇದೇ ಮಾತನ್ನೇ ಹೇಳಿರೋರು. ಗಾಯತ್ರಿ, ಇವತ್ತು ಹಬ್ಬದ ಅಡುಗೆ ಏನ್ ಮಾಡೋದಂತ ನೀನೇ ಡಿಸೈಡ್ ಮಾಡ್ಬಿಡು. ವೈದೇಹಿ, ಬಾ ತರಕಾರಿ ಹೆಚ್ಚಿಕೊಟ್ಬಿಡುವಂತೆ. ಮಾರುತಿ, ಈಗ ತಕ್ಷಣಕ್ಕೆ ಅಂಗಡಿಯಿಂದ ಸ್ವೀಟ್ ತಂದು ಎಲ್ರಿಗೂ ಹಂಚು. ಆಯ್ತು ಮರೆ. ಬನ್ನಿ ಹೇಳಿ ಅಂದ್ರೆ ಹೋಗುಮ ಕರಿ. ಅಂತೂ ಮನೆಯವ್ರನ್ನೆಲ್ಲ ಮೆಚ್ಚೇ ಬಿಟ್ಟೆ. ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಮೆಚ್ಚಕ್ಕಂತ ಕೆಲ್ಸಗಳು ಮಾಡೋದು ಏನಿದ್ರು ನಿನಗೆ ಸರಿ.